ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ದಕ್ಷಿಣ ಭಾರತದ ಖ್ಯಾತ ನಟ ಹಾಗೂ ಬಹುಭಾಷೆಗಳಲ್ಲಿ ತಮ್ಮದೇ ಛಾಪು ಮೂಡಿಸಿರೋ ಅರ್ಜುನ್ ಸರ್ಜಾರ ಹೇಳಿಕೆಯೊಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ತಮ್ಮ ನೂತನ ಸಿನಿಮಾ ಬ್ಲಾಸ್ಟ್ ಚಿತ್ರದ ಪ್ರಮೋಷನ್ ವೇಳೆ ಸನಾತನ ಧರ್ಮದ ಕುರಿತಂತೆ ಅವರು ನೀಡಿರೋ ಹೇಳಿಕೆ ಚರ್ಚೆಯನ್ನ ಹುಟ್ಟು ಹಾಕಿದೆ. ಈ ಹಿಂದೆ ಹಲವು ಸಲ ಮಾಜಿ ಸಿಎಂ ಸ್ಟಾಲಿನ್ ಪುತ್ರ ಉದಯನಿಧಿ ಸನಾತನ ಧರ್ಮ ನಾಶ ಮಾಡಬೇಕು ಅಂತ ಹೇಳಿದ್ರಿಂದ ಅರ್ಜುನ್ ಸರ್ಜಾ ನೀಡಿರೋ ಉತ್ತರ ಅದಕ್ಕೆ ಕೌಂಟರ್ ಕೊಟ್ಟಿರೋ ಹಾಗಿದೆ. ಇದು ಕೇವಲ ಸಾಂದರ್ಭಿಕ ಮಾತ್ರವಲ್ಲದೆ ಇದರ ಹಿಂದೆ ನಾನಾ ರೀತಿಯ ವಿಚಾರ ಇದೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಇಂಟರ್ವ್ಯೂನಲ್ಲಿ ಅರ್ಜುನ್ ಸರ್ಜಾ ಹೇಳಿರೋ ಮತ್ತೊಂದು ವಿಚಾರ ಕೂಡ ರಾಜಕೀಯ ವಲಯದಲ್ಲಿ ನಾನಾ ರೀತಿಯ ವಿಮರ್ಶೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿನಿಮಾ, ರಾಜಕೀಯ ಹಾಗೂ ಧಾರ್ಮಿಕ ವಿಚಾರ ಇದೆಲ್ಲದರ ಮಧ್ಯೆ ಒಂದು ಲೈನ್ ಇದೆ. ಅದು ಹೇಗೆ ಅಂದರೆ, ರಾಜಕೀಯ ರಂಗದಲ್ಲಿ ಇರುವವರು ಯಾವುದೇ ಪ್ರಮುಖ ವ್ಯಕ್ತಿಗಳ ಬಗ್ಗೆ, ಅದರಲ್ಲೂ ಸಿನಿಮಾ ನಟರ ಬಗ್ಗೆ ಹಗುರವಾಗಿ ಮಾತಾಡೋದಿಲ್ಲ. ಯಾಕಂದ್ರೆ ಅದರಿಂದ ಎಲ್ಲಿ ನೆಗೆಟಿವ್ ಆಗಿ ಜನರು ನಮಗೆ ವೋಟ್ ಹಾಕೋದಿಲ್ವೇನೋ ಅನ್ನೋ ಭಯ ಅವರನ್ನ ಕಾಡುತ್ತೆ. ಅದೇ ರೀತಿ ಧಾರ್ಮಿಕ ವಿಚಾರಗಳಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸ್ತಾರೆ. ಇನ್ನು ಸಿನಿಮಾ ನಟರ ವಿಚಾರಕ್ಕೆ ಬಂದರೂ ಅಷ್ಟೇ, ರಾಜಕೀಯವಾಗಿ ಒಂದು ಪಕ್ಷದ ಕಡೆಗೆ ಗುರುತಿಸಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಹಾಗೂ ಧಾರ್ಮಿಕ ವಿಚಾರಗಳ ಬಗ್ಗೆ ಹೆಚ್ಚು ಮಾತಾಡೋದೇ ಇಲ್ಲ. ಆದರೆ ಇತ್ತೀಚಿನ ಕೆಲ ದಶಕಗಳಲ್ಲಿ ಸಿನಿಮಾ ಹಾಗೂ ರಾಜಕೀಯ ಎರಡೂ ವಲಯದಲ್ಲಿ ಅಲ್ಪಸಂಖ್ಯಾತ ಧರ್ಮಗಳ ಕಡೆಗೆ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇತ್ತು. ಭಾರತೀಯ ಸಂಸ್ಕೃತಿಗಿಂತಲೂ ಬೇರೆಯವರದ್ದು ಶ್ರೇಷ್ಠ ಅನ್ನೋ ರೀತಿ ಹೇಳಿದ್ರೇನೆ ಆತ ಗಣ್ಯ ವ್ಯಕ್ತಿ ಅನ್ನೋ ರೀತಿಯ ವಾತಾವರಣ ಇತ್ತು. ಇಂಥ ಹೊತ್ತಲ್ಲಿ ಅರ್ಜುನ್ ಸರ್ಜಾ ಹೇಳಿಕೆ ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಮೊದಲಿಗೆ ಅರ್ಜುನ್ ಸರ್ಜಾ ಹೇಳಿದ್ದೇನು ಅನ್ನೋದನ್ನ ನೋಡೋದಾದರೆ, ಸನಾತನ ಧರ್ಮ ಅನ್ನೋದು ಜೀವನದ ಒಂದು ವಿಧಾನ. ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಸನಾತನ ಧರ್ಮ ಹೇಳ್ಕೊಡುತ್ತೆ. ತಪ್ಪು ಮಾಡಬೇಡ, ಕದಿಯಬೇಡ, ಮತ್ತೊಬ್ಬನ ಆಸ್ತಿಗೆ ಆಸೆ ಪಡಬೇಡ ಅನ್ನೋದು ಸನಾತನ ಧರ್ಮದಲ್ಲಿದೆ. ನಾವು ಮಕ್ಕಳಾಗಿದ್ದಾಗ ನಮ್ಮನ್ನ ತಂದೆ ತಾಯಿ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅವರು ವಯಸ್ಸಾಗ್ತಾ ಇದ್ದ ಹಾಗೆ ಆ ಕಾಲಕ್ಕೆ ನಾವು ಅವರನ್ನ ದೇವರಂತೆ ನೋಡ್ಕೊಳ್ಬೇಕು ಅಂತ ಧರ್ಮ ಹೇಳುತ್ತೆ. ಸನಾತನ ಧರ್ಮ ಬೇಡ ಅಂದ್ರೆ ತಂದೆ ತಾಯಿಯನ್ನ ಮನೆಯಿಂದ ಹೊರಗೆ ಕಳಿಸ್ತಾರ? ಸನಾತನ ಅನ್ನೋದು ಒಂದು ಧರ್ಮವಲ್ಲ, ಅದು ಜೀವನ ವಿಧಾನ. ಅದನ್ನ ಎಲ್ಲರೂ ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ. ಇದು ಪರೋಕ್ಷವಾಗಿ ಉದಯನಿಧಿ ಸ್ಟಾಲಿನ್ಗೆ ಟಕ್ಕರ್ ಕೊಟ್ಟಂತಿದೆ ಅನ್ನೋ ರೀತಿಯಲ್ಲೇ ಬಿಂಬಿತ ಆಗುತ್ತೆ. ಯಾಕಂದ್ರೆ ಎರಡೆರಡು ಸಲ ಸನಾತನ ಧರ್ಮವನ್ನ ನಾಶ ಮಾಡ್ತೀವಿ ಅಂತ ಹೇಳಿರೋದು ಉದಯನಿಧಿ ಆಗಿರೋದ್ರಿಂದ ಅದೇ ಆಂಗಲ್ನಲ್ಲಿ ಎಲ್ಲಾ ಕಡೆಗಳಲ್ಲೂ ಚರ್ಚೆ ಆಗ್ತಾ ಹೋಗುತ್ತೆ. ಈಗ ಅರ್ಜುನ್ ಸರ್ಜಾ ವಿವರಿಸಿರೋ ವಿಚಾರವನ್ನೇ ನೋಡ್ತಾ ಹೋಗೋದಾದ್ರೆ, ಸನಾತನ ಧರ್ಮ ಅಂದ್ರೆ ಅದು ಬದುಕುವ ಒಂದು ವಿಧಾನ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಇದರ ಬಗ್ಗೆ ಡೀಪ್ ಆಗಿ ನೋಡ್ತಾ ಹೋದ್ರೆ ಭಾರತದ ನಾಗರಿಕತೆ, ಸಂಸ್ಕೃತಿ, ಧಾರ್ಮಿಕ ನಂಬಿಕೆ ಇದೆಲ್ಲವೂ ಕೂಡ ಒಂದಕ್ಕೊಂದು ಬೆಸೆದುಕೊಂಡಿವೆ. ನಮ್ಮ ದೇಶದಲ್ಲಿ ಭಾವನೆಗಳು, ಸಂಬಂಧಗಳಿಗೆ ಬೆಲೆ ಜಾಸ್ತಿ. ಪೋಷಕರನ್ನೂ ದೇವರ ಸಮಾನ ಅಂತ ಪೂಜನೀಯ ಭಾವದಿಂದ ನೋಡುವ ಸಂಸ್ಕೃತಿ ಪ್ರಪಂಚದಲ್ಲಿ ಎಲ್ಲಾದರೂ ಇತ್ತು ಅಂದ್ರೆ ಅದು ಭಾರತದಲ್ಲಿ ಮಾತ್ರ. ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರೂ ದೇವರು ಅನ್ನೋ ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಅವರವರ ದೇಶದಲ್ಲಿ ಅವರವರ ಸಂಸ್ಕೃತಿ ಹಾಗೂ ಧಾರ್ಮಿಕತೆಯನ್ನ ಪಾಲಿಸ್ತಾ ಹೋಗ್ತಾರೆ. ಭಾರತ ಬಿಟ್ಟು ಹೊರಗಿನ ದೇಶಗಳಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ತನ್ನ ದೇಶದ ಮೂಲ ಧರ್ಮವನ್ನ ನಾಶ ಮಾಡ್ತೀನಿ ಅಂತ ಹೇಳಿದ್ರೆ ಮರುಕ್ಷಣವೇ ಆತ ಇರೋದಿಲ್ಲ. ಆ ಕಾರಣಕ್ಕೆ ಅಂಥ ಹೇಳಿಕೆಗಳನ್ನ ಬೇರೆ ಬೇರೆ ದೇಶಗಳಲ್ಲಿ ಯಾರೂ ನೀಡೋದಿಲ್ಲ. ಆದರೆ ಉದಯನಿಧಿ ಈ ರೀತಿ ಹೇಳಿಕೆಯನ್ನ 2 ಸಲ ನೀಡಿದ್ರೂ ಅಂಥ ಸಮಸ್ಯೆ ಇಲ್ಲಿ ಆಗೇ ಇಲ್ಲ. ಯಾರೂ ಕೂಡ ಪ್ರಾಣ ಬೆದರಿಕೆ ಹಾಕುವಂಥ ಕೆಲಸಕ್ಕೆ ಹೋಗಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಅದೇ ಸನಾತನದಲ್ಲಿರೋ ಧಾರ್ಮಿಕ ಸ್ವಾತಂತ್ರ್ಯ. ಸನಾತನ ಅನ್ನುವ ಬದುಕುವ ವಿಧಾನದಲ್ಲಿ ನೀನು ದೇವರನ್ನ ಪೂಜಿಸಲೇಬೇಕು ಅಂತ ಯಾರು ಒತ್ತಾಯ ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಯಾರು ಶಾಸನ ಮಾಡಿಲ್ಲ. ಪ್ರತಿನಿತ್ಯ ಇಂತಿಷ್ಟು ಕೆಲಸಗಳನ್ನ ಮಾಡಿದ್ರೆ ಮಾತ್ರ ನೀನು ಹಿಂದೂ, ಇಲ್ಲ ಅಂದ್ರೆ ನೀನು ಹಿಂದೂನೇ ಅಲ್ವೇ ಅಲ್ಲ ಅಂತಲೂ ಯಾರು ಆಜ್ಞೆ ಮಾಡಿಲ್ಲ. ಇಷ್ಟ ಇದ್ರೆ ಮಾಡು, ಇಲ್ಲ ಅಂದ್ರೆ ನಿನ್ನಿಷ್ಟದಂತೆ ಇರು ಅನ್ನೋ ಬದುಕುವ ರೀತಿಯೇ ಸನಾತನ ಅನ್ನೋದನ್ನ ಅರ್ಥ ಮಾಡಿಕೊಂಡವರು ಹೇಳ್ತಾರೆ. ಆದರೂ ಕೂಡ ಸನಾತನ ಧರ್ಮದ ಬಗ್ಗೆ ಈ ರೀತಿ ದ್ವೇಷ ಹಾಗೂ ಹಗೆ ಸಾಧಿಸ್ತಾ ಇರೋದರ ಹಿಂದೆ ರಾಜಕೀಯ ಲಾಭದ ಉದ್ದೇಶ ಇದೆಯೇ ಹೊರತು ಮತ್ತೇನೂ ಅಲ್ಲ ಅನ್ನೋ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಆದರೆ ಅರ್ಜುನ್ ಕೊಟ್ಟಿರೋ ಕ್ಲಾರಿಫಿಕೇಶನ್ ಮತ್ತೊಂದು ರೀತಿಯಲ್ಲೂ ಸದ್ದು ಮಾಡ್ತಾ ಇದೆ. ಅದೇನು ಅಂದರೆ, ಸಾಧಾರಣವಾಗಿ ತಮಿಳುನಾಡಿನಂಥ ರಾಜ್ಯದಲ್ಲಿ ಈ ರೀತಿ ನೇರವಾಗಿ ರಾಜಕೀಯ ನಾಯಕರಿಗೆ ಸಿನಿಮಾ ನಟರು ಟಕ್ಕರ್ ಕೊಡೋದು ಅಪರೂಪದಲ್ಲಿ ಅಪರೂಪ. ಅದರಲ್ಲೂ DMK ಫ್ಯಾಮಿಲಿ ಅಂದರೆ ತಮಿಳುನಾಡಿನಲ್ಲಿ ಅತ್ಯಂತ ಪ್ರಭಾವಿ ಫ್ಯಾಮಿಲಿ ಅಂತ ಗುರುತಿಸಿಕೊಂಡಿದೆ. ರಾಜಕೀಯ, ಸಿನಿಮಾ, ಬಿಸ್ನೆಸ್, ಮಾಧ್ಯಮ ಹೀಗೆ ಎಲ್ಲಾ ವಲಯದಲ್ಲೂ ಸ್ಟಾಲಿನ್ ಕುಟುಂಬ ದೊಡ್ಡದಾಗಿ ವ್ಯಾಪಿಸಿದೆ. ಸಿನಿಮಾ ನಟರಿಗಂತೂ ಸನ್ ಪಿಕ್ಚರ್ಸ್ ಹಾಗೂ ಅವರದ್ದೇ ಫ್ಯಾಮಿಲಿಯ ಇನ್ನಿತರೆ ಪ್ರೊಡಕ್ಷನ್ ಹೌಸ್ಗಳು ದೊಡ್ಡ ವೇದಿಕೆ. ಚಾನಲ್ಗಳು ಕೂಡ ಅವರದ್ದೇ ಆಗಿರೋದ್ರಿಂದ ಸಿನಿಮಾ, ಸೀರಿಯಲ್ ಸೇರಿ ಬೇರೆ ಬೇರೆ ರೀತಿ ಮಾಧ್ಯಮದಲ್ಲಿ ಮಿಂಚಬೇಕು ಅಂದ್ರೆ ಒಂದೇ ಇವರಿಗೆ ಫೇವರ್ ಆಗಿ ಇರಲೇಬೇಕು. ಇಲ್ಲ ಅಂದ್ರೆ ಸೈಲೆಂಟ್ ಆಗಿ ನಾನಾಯ್ತು, ನನ್ನ ಕೆಲಸ ಆಯ್ತು, ಇಂಥ ವಿಚಾರಗಳಿಗೆಲ್ಲ ತಲೆಯೇ ಹಾಕೋದಿಲ್ಲ ಅನ್ನೋ ರೀತಿ ಇರಬೇಕು.
ಆದರೆ ಅರ್ಜುನ್ ಸರ್ಜಾ ಅದೆಲ್ಲ ಬ್ಯಾರಿಯರ್ಗಳನ್ನು ದಾಟಿ ಮಾಧ್ಯಮದ ಮುಂದೆಯೇ ನೇರವಾಗಿ ಈ ರೀತಿ ಹೇಳಿರೋದು ತಮಿಳುನಾಡಿನ ಮಟ್ಟಿಗೆ ಹೊಸ ಬೆಳವಣಿಗೆ ಅನ್ನಿಸ್ಕೊಳ್ತಾ ಇದೆ. ಅಂದಹಾಗೆ ಈಗ ಇನ್ನೊಂದು ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಅದೇನು ಅಂದರೆ ಅರ್ಜುನ್ ಮಾತಾಡಿದ್ರಲ್ಲಿ ತಪ್ಪೇನಿದೆ ಅನ್ನೋದು. ಉದಾಹರಣೆಗೆ ಇವತ್ತು ಭಾರತದಲ್ಲಿ ಯಾವುದೇ ಧರ್ಮಕ್ಕೆ ಸೇರಿದ ನಟ, ನಟಿ ಅಥವಾ ವ್ಯಕ್ತಿ ಆದರೂ ಕೂಡ ತಮ್ಮ ಧರ್ಮ ಅಥವಾ ತಮ್ಮ ಸಂಪ್ರದಾಯಕ್ಕೆ ಧಕ್ಕೆ ಬಂದಾಗ ಖಂಡಿತ ದನಿಗೂಡಿಸ್ತಾರೆ. ಬಾಲಿವುಡ್ನಿಂದ ಹಿಡಿದು ದಕ್ಷಿಣ ಸಿನಿಮಾ ರಂಗದ ತನಕವೂ ಯಾರೇ ಆಗಿದ್ರೂ ತಮ್ಮ ಧರ್ಮವನ್ನ ಇನ್ನೊಬ್ಬರು ಹಗುರವಾಗಿಸೋದಕ್ಕೆ ಅವಕಾಶ ಕೊಡೋದಿಲ್ಲ. ಅದು ಸರಿ ಕೂಡ ಹೌದು. ಯಾಕಂದ್ರೆ ಯಾರಿಗೂ ಯಾರೊಬ್ಬರ ವೈಯಕ್ತಿಕ ಸಂಪ್ರದಾಯಗಳ ಬಗ್ಗೆ ಮಾತಾಡೋ ಅಧಿಕಾರ ಇರೋದಿಲ್ಲ. ಅದೇ ರೀತಿ ಅರ್ಜುನ್ ತಮ್ಮ ಧರ್ಮದ ಬಗ್ಗೆ ಬಂದ ಟೀಕೆಯನ್ನು ಒಪ್ಪದೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅರ್ಜುನ್ ಹಲವು ಸಂದರ್ಭಗಳಲ್ಲಿ ತಮ್ಮದು ದೈವಭಕ್ತ ಕುಟುಂಬ, ಸಣ್ಣ ವಯಸ್ಸಿಂದಲೇ ಮನೆಯಲ್ಲಿ ಹೇಳಿಕೊಟ್ಟ ಸಂಸ್ಕೃತಿಯನ್ನ ಮುಂದುವರಿಸಿಕೊಂಡು ಬಂದಿದ್ದೀನಿ, ಅದರಲ್ಲಿ ತಪ್ಪೇನಿದೆ ಅನ್ನೋ ರೀತಿಯ ಹೇಳಿಕೆಗಳನ್ನು ನೀಡ್ತಾ ಬಂದಿದ್ರು. ಈಗಲೂ ಕೂಡ ತಮ್ಮ ಮಾತಿಗೆ ಬದ್ಧರಾಗಿದ್ದಾರೆ ಅಷ್ಟೇ ಅಂತಲೂ ಚರ್ಚೆ ಆಗ್ತಾ ಇದೆ. ಇದು ಕೂಡ ಅರ್ಜುನ್ರನ್ನ ಇನ್ನೊಂದು ಹಂತ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ಭಾರತದಲ್ಲಿರೋ ನಟ ನಟಿಯರ ಪೈಕಿ 80% ಜನರು ಹಿಂದೂಗಳೇ. ಸಾಮಾಜಿಕ ಜೀವನದಲ್ಲಿ ಇರೋದ್ರಿಂದ ಯಾರೂ ಕೂಡ ಯಾವುದೇ ಧರ್ಮದ ಬಗ್ಗೆ ತಪ್ಪಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಅದು ಸರಿ ಕೂಡ ಹೌದು. ಯಾಕಂದ್ರೆ ತಮ್ಮನ್ನ ಎಲ್ಲಾ ಧರ್ಮೀಯರು ಮೆಚ್ಚಿ, ಹರಸಿ, ಹಾರೈಸಿ, ಪ್ರೋತ್ಸಾಹಿಸಿ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಿರುವಾಗ ಯಾರ ಬಗ್ಗೆಯೂ ಹಗುರವಾಗಿ ಮಾತಾಡಬಾರದು ಅನ್ನೋದು 100ಕ್ಕೆ 100 ಸರಿ. ಆದರೆ ಹಾಗಂದ ಮಾತ್ರಕ್ಕೆ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಸುಮ್ಮನಿರೋದು ಯಾಕೆ ಅನ್ನೋ ಪ್ರಶ್ನೆ ಹಲವು ವರ್ಷಗಳಿಂದ ಜನರನ್ನ ಕಾಡ್ತಾ ಇತ್ತು. ಈಗ ಅದನ್ನ ಅರ್ಜುನ್ ಸರ್ಜಾ ಬ್ರೇಕ್ ಮಾಡಿರುವಂತೆ ಕಾಣಿಸ್ತಾ ಇದೆ. ಎಲ್ಲಿ ಸುಮ್ಮನೆ ಇರಬೇಕು ಅಲ್ಲಿ ಖಂಡಿತ ಸುಮ್ಮನೆ ಇರಬೇಕು, ಎಲ್ಲಿ ಮಾತಾಡಬೇಕು ಅಲ್ಲಿ ಖಂಡಿತ ಮಾತಾಡಲೇಬೇಕು ಅನ್ನೋದನ್ನ ಅರ್ಜುನ್ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದರೂ ಇದು ಹಲವರಲ್ಲಿ ಅಸಮಾಧಾನವನ್ನು ತರಿಸ್ತಾ ಇದೆ. ಇನ್ನು ಇದೇ ಹೊತ್ತಲ್ಲಿ ಅರ್ಜುನ್ ಸರ್ಜಾ ಸಂದರ್ಶನವೊಂದರಲ್ಲಿ ಹೇಳಿದ್ದ ಮಾತು ಕೂಡ ಟ್ರೆಂಡ್ ಆಗ್ತಾ ಇದೆ. ತಮಿಳುನಾಡಿನ ಖ್ಯಾತ ರಾಜಕೀಯ ತಜ್ಞ ಹಾಗೂ ನಿರೂಪಕ ರಂಗರಾಜ್ ಪಾಂಡೆ ಸಂದರ್ಶನದಲ್ಲಿ ಮಾತನಾಡೋ ವೇಳೆ ಅರ್ಜುನ್ ಸರ್ಜಾ ಅಣ್ಣಾಮಲೈರನ್ನ ಹೊಗಳಿರ್ತಾರೆ. ನೀವು ಹಾಗೂ ಅಣ್ಣಾಮಲೈರನ್ನ ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಯಾವುದೇ ಪ್ರಶ್ನೆ ಕೇಳಿದ್ರು ನಿಮ್ಮ ಬಳಿ ಸರಿಯಾದ ಉತ್ತರ ಇರುತ್ತೆ. ಇದನ್ನ ನೋಡಿದಾಗಲೆಲ್ಲ ನಾನು ಅಚ್ಚರಿಗೊಂಡಿದ್ದೇನೆ. ನಾನು ಅಣ್ಣಾಮಲೈರಿಗೆ ದೊಡ್ಡ ಫ್ಯಾನ್ ಕೂಡ ಹೌದು ಅಂತ ಹೇಳಿರ್ತಾರೆ. ಆದರೆ ಈ ಮಾತು ರಾಜಕೀಯ ತಿರುವನ್ನ ಪಡೆದಿದ್ದು ಅರ್ಜುನ್ ಸರ್ಜಾ ಬಿಜೆಪಿ ಪರವಾಗಿದ್ದಾರೆ, ಸಂಘಿ ಅನ್ನೋ ರೀತಿಯಲ್ಲಿ ಟ್ರೋಲ್ ಮಾಡೋ ಕೆಲಸ ಕೂಡ ಆಗ್ತಾ ಇದೆ. ಇನ್ನು ಕೆಲವರು ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಅರ್ಜುನ್ ಸರ್ಜಾ ರಾಜಕೀಯಕ್ಕೆ ಬರ್ತಾರೇನೋ, ಅವರು ಬಿಜೆಪಿ ಟಿಕೆಟ್ಗಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ, ಆದ್ರಿಂದ ಅಣ್ಣಾಮಲೈ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ವೈಯಕ್ತಿಕವೋ ರಾಜಕೀಯ ಹಿತಾಸಕ್ತಿಯೋ ಅದೆಲ್ಲದಕ್ಕೂ ಅರ್ಜುನ್ ಸರ್ಜಾ ಬಳಿ ಮಾತ್ರವೇ ಉತ್ತರವಿದೆ. ಆದರೆ ಯಾವುದೇ ಮುಚ್ಚುಮರೆ ಇಲ್ಲದೆ ನನ್ನ ಧರ್ಮ ಅಂದರೆ ಅದು ಹೀಗೆ ಇರೋದು, ನಮ್ಮ ಸಂಸ್ಕೃತಿ ಅಂದರೆ ಅದು ಹೀಗೆ ಇರೋದು, ನೀವು ಬೇರೆ ರೀತಿ ಅರ್ಥ ಮಾಡಿಕೊಂಡ್ರೆ ಅದು ಸರಿಯಲ್ಲ, ಸಾಧ್ಯವಾದರೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋ ಧೈರ್ಯ ತೋರಿರೋದು ಬಹಳ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಇದು ಇಲ್ಲಿಗೆ ಮುಗಿಯುತ್ತಾ ಇನ್ನೊಂದು ಹಂತಕ್ಕೆ ಹೋಗುತ್ತಾ ಅನ್ನೋದು ಗೊತ್ತಿಲ್ಲ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.